ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಇಲ್ಲಿ ಸರ್ಕಾರದ ಕಡೆಯಿಂದ ಯಾರಿಗೆಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮನೆ ಆಗಿರುತ್ತೋ, ಸರ್ಕಾರದ ಕಡೆಯಿಂದ ಆಯ್ಕೆಯಾಗಿ ಮನೆ ಆಗಿರುತ್ತೋ ಆ ಮನೆಯ ಬಿಲ್ಲನ್ನು ನೀವು GPS ಮಾಡಿದಂಥ ಸಂದರ್ಭದಾಗ ನಿಮಗೆ ಒಂದು PDO ಅವ್ರ ಕಡೆಯಿಂದ GPS ಆಗಿರುತ್ತೆ. ಆ ಸಂದರ್ಭದಲ್ಲಿ ನೀವು ಮನೆ GPS ಕರೆಕ್ಟಾಗಿ ಆಗಿದೆ ಅಥವಾ GPS ಮಾಡಿದಾರಾ ಇಲ್ಲ ಅಂತ ಅದು ಕೂಡ ಕನ್ಫರ್ಮ್ ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು. ಮತ್ತು ನಿಮ್ಮ ಮನೆಯ ಬಿಲ್ಲನ್ನು ಕೂಡ ಒಂದು ಏನು ಸರ್ಕಾರ ಕಡೆಯಿಂದ ಬಿಡುಗಡೆ ಆಗಿದೆ ಅಥವಾ ನಮ್ಮ ಖಾತೆಗೆ ಜಮಾ ಆಗಿದೆಯಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ನಾವು ನೋಡ್ಕೊಳ್ಬೋದು. ಅದೇ ಯಾವ ರೀತಿ ನೀವು ನಿಮ್ಮ ಮೊಬೈಲ್ ಮುಖಾಂತರವೇ ನೋಡ್ಕೊಳ್ಬೋದು ಅಂತ ಇಲ್ಲಿ ಸ್ಪಷ್ಟವಾಗಿ ನಾನು ಮೊಬೈಲ್ ಮೂಲಕವೇ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಆಗ ನೀವು ಮೊದಲು ನಮ್ಮ ವಿಡಿಯೋಗಳನ್ನು ನೋಡ್ಬೋದು ಸ್ನೇಹಿತರೆ. ಬನ್ನಿ ನೋಡಿ, ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಒಂದು ವೆಬ್ಸೈಟ್ ಇದೆ. ನೀವು ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು, ನೀವು ಇನ್ನೂ ಒಂದು ಆನ್ಲೈನ್ ಮನೆ ಅರ್ಜಿ ಕೂಡ ನಡೆದಿದೆ. ಅದನ್ನು ಕೂಡ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ಬರುವಂಥ ದಿನದಲ್ಲೇ ತಿಳಿಸ್ಕೊಡ್ತೀನಿ. ಈಗ ತಿಳಿಸ್ತಿರುವಂಥದ್ದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು, ನೀವು ಮನೆ ಬಿಲ್ ಆಗಿದೆ ಅಥವಾ ಇಲ್ಲ ಅನ್ನೋದು ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ರೈಟ್ ಸೈಡಲ್ಲಿ ಫಲಾನುಭವಿ ಮಾಹಿತಿ ಅಂತ ಇದೆ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಆಪ್ಷನ್ಸ್ ಬರುತ್ತೆ ನೋಡಿ. ಇಲ್ಲಿ ಜಿಲ್ಲೆ ಆಯ್ಕೆ ಮಾಡಿ ಅಂತ ಇರುತ್ತೆ. ನೀವು ನಿಮ್ಮ ಯಾವ ಜಿಲ್ಲೆದವರು ಅಂತ ಎಲ್ಲ ಕರ್ನಾಟಕದಲ್ಲಿ ಇರುವಂಥ 31 ಜಿಲ್ಲೆಗಳಲ್ಲಿ ನಿಮಗೆ ಕಾಣುತ್ತೆ. ಈ 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯನ್ನವರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನೋಡಬೇಕು ಫಲಾನುಭವಿ ಸಂಖ್ಯೆ ಅಂತ ಇರುತ್ತೆ. ಆ ಫಲಾನುಭವಿ ಸಂಖ್ಯೆ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ನೇರವಾಗಿ ಈ ರೀತಿಯಾಗಿ ಹಾಕಿ ನೀವು ಇಲ್ಲಿ ಮತ್ತೆ ನೀವು ನೆಕ್ಸ್ಟ್ ಇಲ್ಲಿ ಸಲ್ಲಿಸು ಅಂತ ಇದೆ ನೋಡಿ. ಇದ್ರ ಮೇಲೆ ಸಲ್ಲಿಸು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸರಳ ವಿಧಾನದಲ್ಲಿ ಇಲ್ಲಿ ಮಾಹಿತಿ ಓಪನ್ ಆಗುತ್ತೆ. ಫಲಾನುಭವಿಗಳ ಮಾಹಿತಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಾನು ತಿಳಿಸ್ತಿರುವಂಥದ್ದು ಒಂದು ಫಲಾನುಭವಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು GPS ಆಗಿದೆ. ಆ GPS ಆದಂಥದ್ದು ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ಕೆಳಗಡೆ ನೋಡಿ, ಒಂದು ಪೇಮೆಂಟ್ ಸಕ್ಸಸ್ ಆಗಿರುವಂಥ ಮಾಹಿತಿ ಕೆಳಗಡೆ ಇದೆ. ₹1 ಹಾಕಿ ಇಲ್ಲಿ ಸಕ್ಸಸ್ ಆಗಿದೆ, ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಈ ಮಾಹಿತಿ. ಇಲ್ಲಿ ಮೇಲ್ಗಡೆ ನೋಡಿ, ಮತ್ತು ನಿಮಗೆ 3ನೇ ತಿಂಗಳು 30ನೇ ತಾರೀಕು 2024ರಂದು ಮತ್ತು ಇಲ್ಲಿ ₹29,399 ಮತ್ತು ಸರ್ಕಾರ ಕಡೆಯಿಂದ ಬಿಡುಗಡೆ ಆಗಿದೆ. ಅಂದರೆ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಇತ್ತು ಅಂತಂದರೆ ಅಲ್ಲಿ ನಿಮಗೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ, ಸರ್ಕಾರದ ಕಡೆಯಿಂದ ಬಿಡುಗಡೆ ಆಗಿದೆ ಅಷ್ಟೇ, ಇನ್ನು ಫಲಾನುಭವಿಗಳ ಖಾತೆಗೆ ಇದು ಕ್ರೆಡಿಟ್ ಆಗಿಲ್ಲ ಅಂತಲೇ ಅರ್ಥ. ಈ ರೀತಿಯಾದಂಥ ಒಂದು ಮಾಹಿತಿ ನೀವು ನಿಮ್ಮ ಒಂದು ಮೊಬೈಲ್ ಮೂಲಕವೇ ತಿಳ್ಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಯಾರಾದರೂ ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿ, ಕೆಲವೊಂದು ಪಂಚಾಯತಿ ಕಡೆ ಏನು ಮಾಡ್ತಾರೆ ಅಂತಂದರೆ PDOಗಳು ಸರಿಯಾದಂಥ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಫಲಾನುಭವಿಗಳದ್ದು ಏನು ಮನೆ ಬ್ಲಾಕ್ ಆಗಿದೆ ಅನ್ನೋದು ಗೊತ್ತಾಗಲ್ಲ ಏನು. ಇಲ್ಲಿ ನೀವು ನಿಮ್ಮ ಒಂದು ಫಲಾನುಭವಿಗಳ ಕೋಡ್ ಹಾಕಿ ಚೆಕ್ ಮಾಡಿದರೆ ಪ್ರತಿಯೊಂದು ಮಾಹಿತಿನ ನೀವು ಇಂಚಿಂಚಾಗಿ ನೀವು ಸ್ವತಃ ನೀವೇ ಪಡ್ಕೊಳ್ಬೋದು. ಅದಕ್ಕಾಗಿ ಇದನ್ನು ಕೂಡ ಒಂದು ಉಪಯುಕ್ತ ಆಗುತ್ತೆ ಸಾರ್ವಜನಿಕರಿಗೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ. ಈ ಒಂದು ಮಾಹಿತಿ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ಪ್ರತಿಯೊಬ್ಬರು ಒಂದು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಹೆಚ್ಚಿನ ಒಂದು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.